Oi. Oi. ಭಯನೇ ಇಲ್ವಾ ನಿನಗೆ? ಹಾಂ, ಭಯನೇ ಇಲ್ಲ ನೋಡಿ ಅದಕ್ಕೆ. ಮೇಲೆ ಒಂದು ನಾಯಿ ಇಲ್ಲ. ಅಯ್ಯೋ ಮಿಸ್ಸಾಗಿ ನಾಯಿ ಇಲ್ಲ ಅಂದ್ರೆ ನಾಯಿ ಐತೆ, ಒಂದು ನಾಯಿ ಮರಿ. ಗಡ್ಡ ನೋಡೋನಿಂದ ಗಡ್ಡನಾ? ಹಾಂ, ಓಕೆ ಬಾಯ್. ಯಾರೋ ಬಡ್ಡಿ ಮಗ ಒಬ್ಬ ಹೋಗ್ಬಿಟ್ಟವನಲ್ಲ, ಒಬ್ಬರಲ್ಲ ಬೈಕ್ ಹತ್ರ ಇದ್ಬಿಟ್ಟವನೆ. ಬಿಟ್ರೆ ಆರಿಸ್ಬಿಡ್ತೇನೆ ಅಲ್ಲಿಂದಲೇ. ಬೋಹಲಲ್ಲಿ ಚಾಕ್ಲೇಟ್ ಹಿಲ್ಸ್ ಇದೆ, ಅದು ಫೇಮಸ್ಸು. ಇದೇ ರೀತಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಇಲ್ಲಿಗೆ ಬಂದಿದ್ದೀನಿ. ಪ್ರೌಟ್ ಆಗೋಗಿದೆ ಇದು. ಇದನ್ನು ಕೊಡ್ತಾವನೆ ತಿನ್ನು ಅಂತ. ಕಿತ್ತೋದು ನನ್ನ ಮೇಲೆ. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎದುರ್ಕೊಬಿಡ್ರಪ್ಪ. Sorry? Yes, hold. This chicken I want. Oh, this one is good. Bah. Oh. You hold it, I'll take. No problem. ಆಹಾ, ಹೋಗೋಣ. ಏನೊಂದು ಕೆಜಿ ಬರ್ತೀಯಾ? ಕಕ್ಕ ಮಾಡ್ಕೊಬಿಟ್ಕಣ. ಎಸ್ ಫೈನ್ ನೋಡಿ. ಓಕೆ. ಭಯನೇ ಇಲ್ವಾ ನಿನಗೆ? ಹಾಂ, ಭಯನೇ ಇಲ್ಲ ನೋಡಿ ಅದಕ್ಕೆ. ಕರೆಕ್ಟಾಗಿ 12 ಗಂಟೆ. ಹೋಗೋದಕ್ಕೆ 1 ಅವರ್ ಬೇಕು, ಬರೋದಕ್ಕೆ 1 ಅವರ್ ಬೇಕು. ಇನ್ನು ನೋಡೋದಕ್ಕೆ ಅದೆಷ್ಟು ಟೈಮ್ ಬೇಕೋ ಗೊತ್ತಿಲ್ಲ. 3 ಗಂಟೆಗೆ ಫೆರ್ರಿ ಇದೆ, ಅದು ಮಿಸ್ ಆದರೆ ಇವತ್ತು ಇಲ್ಲೇ ಇರಬೇಕಾಗತ್ತೆ. ನೋಡೋಣ, ಅದು ಎಷ್ಟು ವಾಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲೂ ಡೀಟೇಲ್ಸ್ ಇಲ್ಲ ಇದರಲ್ಲಿ. ಅದು ಚೆಕ್ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ನಿಯರ್ ಹೋಗೋಣ, ಆದರೆ ನೋಡೋದು, ಇಲ್ಲಾಂದ್ರೆ ವಾಪಸ್ ಬರೋದು ಅಷ್ಟೇ. ಹೋಗೋದಕ್ಕೆ 1.5 ಗಂಟೆ ಬೇಕಂತೆ, ಬರೋದಕ್ಕೆ 1.5 ಗಂಟೆ. ಏನು ಮಾಡ್ಬೋದು? ಎಲ್ಲ ಪ್ಲ್ಯಾನೇ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಬಂದ ದಾರಿಗೆ ಸುಂಕವಿಲ್ಲ, ಪ್ರಾಬ್ಲಮ್ ಇಲ್ಲ. ಕವಾಸನ ವಾಟರ್ ಫಾಲ್ಸ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಮಿಸ್ಟ್. ಏನಣ್ಣಿದು? ಓಹೋ, ಹಳಸನೆಣ್ಣು. ಹಳಸನೆಣ್ಣು ರಸಾಯನ ಆಗೋಯ್ತು ರೋಡಲ್ಲಿ. ಹಲೋ ನೋಡಿ, ಇಲ್ಲೊಂದು ನದಿ ಸೇರ್ತಾ ಇದೆ. ಬಲೆ ಆಗ್ತಾವೆ ನೀರು ಕಲರ್ ನೋಡಿ. ಮಕ್ಕಳುಗಳು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಓಕೆ, ನಾನು ಇದನ್ನು ತೊಗೊಂಡೆ ಬೈಕ್ ಶಿಪ್ಮೆಂಟ್ಗೆ. ನಮ್ಮದು 155 cc ಇರೋದು ಗಾಡಿ. ಅಪ್ ಟು 155ವರೆಗೂ 650 ಪೈಸಸ್ಸು. 155ಇಂದ 450ವರೆಗೂ 750 ಪೈಸಸ್ಸು. ಇದರಲ್ಲಿ ಏನು ಅಂದರೆ, ಲಾಸ್ಟ್ ಇದರಲ್ಲಿ ಮಲಗೋದಕ್ಕೆ ಜಾಗ ಸಪ್ರೇಟಾಗಿ ದುಡ್ಡು ಕೊಡಬೇಕಾಗಿತ್ತು. ಆದರೆ ಇದರಲ್ಲಿ ನಾನು ಏನಾದರೂ ಒಬ್ಬನೇ ಹೋಗ್ತಾಯಿದ್ರೆ ವಿತೌಟ್ ವೆಹಿಕಲ್ಲು 280 ಪೈಸಸ್ ಆಗೋದು. ಸೊ ನಾನು ಬೈಕ್ ಜೊತೆ ಹೋಗ್ತಾ ಇರೋದ್ರಿಂದ ನನಗೆ ಏನೂ ಚಾರ್ಜ್ ತಗೋತಲ್ಲ ಇದರಲ್ಲಿ. ಸೊ 750 ಅಷ್ಟೇ. ಆದರೆ ಇಲ್ಲಿ ಇನ್ನೇನೇನು ಅಂತ ನೋಡಿ, ಇದು ಎನ್ವೈರನ್ಮೆಂಟಲ್ ಫೀಸ್ ಅಂದ್ಬಿಟ್ಟು 40 ರೂಪಾಯಿ ತೊಗೋತಾರೆ. ಅದಾದಮೇಲೆ
ಇದು ಟರ್ಮಿನಲ್ ಮೇಂಟೆನೆನ್ಸ್ ಫೀ ಅಂದ್ಬಿಟ್ಟು ಇದು 5 ಪೈಸು. ಆಮೇಲೆ ಇದು ಏನೋ ವಾರ್ ಪೇಜ್ ಫೀ ಅಂತೆ 45 ಪೈಸಸ್ಸು. ಸೊ ಎಲ್ಲ ಆಯಿತು. ಈಗೇನಂದರೆ 3 ಗಂಟೆಗಿರೋದು 2:50ಕ್ಕೆ ಹೇಳ್ತಾರೆ. ನೋಡಿ ಅಲ್ಲೇ ಬಂದಿದೆ, 2:50ಕ್ಕೆ ಅನೌನ್ಸ್ ಮಾಡ್ತಾರೆ. ಆಗ ನಾನು ಬೈಕ್ನ ಎತ್ಕೊಂಡು ಒಳಗಡೆ ಬಿಡಬೇಕು. ಅಲ್ಲಿ ನೋಡಿ ಅಲ್ಲಿ ಹುಡುಗನ ಮೇಲೆತ್ತೋದು, ಅಲ್ಲಿಂದ ಜಂಪ್ ಮಾಡೋದು. ಚೆಸ್ ಹೇಳಿದ್ರಿ ಜಂಪ್. ಫಿಶರ್ ಮ್ಯಾನ್ ರ್ಯಾಪ್. ಇದು 2ನೇ ಫೆರಿ. ಇಲ್ಲಿ ವೆಯ್ಟ್ ಮಾಡಬೇಕಂತ ಪ್ಯಾಸೆಂಜರ್ಸ್ ಎಲ್ಲ ಹೋಗೋವರೆಗೂ. We need to wait here. Wait. ನಾಯಿ ಬಂದ್ಬಿಡೈತೆ. ಹೊಡೆದು ಹಂಗೆ ಅಲ್ಲಾಡಿಸ್ತಾ ಇದ್ದಿತ್ತು. ಬೆಳಗ್ಗೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ಬಿಸಿಲು ಬಿದ್ದಿಲ್ಲ. ನೋ ವಿಂಡೋ ಸೀಟ್. ಮೇಲೆ ಹೋಗೋಣ. ಮೇಲೆ ಒಂದು ನಾಯಿ ಇಲ್ಲ. ಅಯ್ಯೋ ಮಿಸ್ಸಾಗಿ ನಾಯಿ ಇಲ್ಲ ಅಂದ್ರೆ ನಾಯಿ ಐತೆ, ಒಂದು ನಾಯಿ ಮರಿ. ಏನು ಎಲ್ಲ ನಾಯಿಗಳು ಕಜ್ಜಿ ಎಲ್ಲ? ಹಾಂ, ಏನಿದು ಕಜ್ಜಿ ಕರ್ಮ? ಎಮರ್ಜೆನ್ಸಿ ಕೋರ್ಟ್ ಇದೆ. ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ನೋಡಿ. ಎಲ್ಲ ಲೋಕಲ್ಸ್ಗಳೇ, ನಾನೊಬ್ಬನೇ ಫಾರಿನರ್. ನೋಡಿ ಚಿಮಣಿ ಅದು ಹೀಟ್ ಹೋಗೋದು, ಹೀಟು ಹೊಗೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬೈಕು ನಂದು ನೋಡಿ, ಆ ಕಲರ್ ಯಾವ ರೀತಿ ಇದೆ. ಆ ಪ್ರೊಪೆಲ್ಲರ್ ಹೊಡೆದು ಹಂಗಾಗಿರೋದು. ಒಂದು 3/4 ಗಂಟೆ ಒಳ್ಳೆ ನಿದ್ದೆ ಬಂತು. 93% ಆಗಿದೆ. ನೆಗ್ರೋಸ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದ್ದೆ. ಆಲ್ಮೋಸ್ಟು 1.5 hour. 3:30 ಹೊರಟ್ರು, 5 ರೀಚ್ ಆಗಿದೆ. ಹೋಗೋಣ ಕಡೆ. ಜೋಳಿಗೆ ಬ್ಲಾಕ್ ಮಾಡಿದ್ದಾರೆ. ಯಾರೋ ಬಡ್ಡಿ ಮಗ ಒಬ್ಬ ಹೋಗ್ಬಿಟ್ಟವನಲ್ಲ, ಒಬ್ಬರಲ್ಲ ಬೈಕ್ ಹತ್ರ ಇದ್ಬಿಟ್ಟವನೆ. ಬಿಟ್ರೆ ಆರಿಸ್ಬಿಡ್ತೇನೆ ಅಲ್ಲಿಂದಲೇ.
ಡೆಸ್ಟಿನೇಷನ್ 24 ಕಿಲೋಮೀಟ್ರ್ ಇದೆ. ಗಡ್ಡ ನೋಡೋನಿಂದ ಗಡ್ಡನಾ? ಹಾಂ, ಓಕೆ ಬಾಯ್. ಸ್ಕೂಲ್ ಇಷ್ಟೊತ್ತವರೆಗೂ ಇರುತ್ತಾ? ಸೆವೆನ್ 11. ಆಕ್ಟಿವ್ ವ್ಯಾಲ್ಕನೋ ಈ ಐಲ್ಯಾಂಡಲ್ಲಿ. ಅಲ್ಲಿ ಅಬ್ಸರ್ವೇಟ್ರಿ ಡೆಸ್ಕ್ ಇದೆಯಂತೆ. ಏನು ಮೋಡಗಳಿದ್ರೆ ಏನು ಕಾಣಿಸುತ್ತೆ, ಅದು ಅದೃಷ್ಟ ಅಷ್ಟೇ. ಸನ್ನಿ ಡೇಲಿ ಇವತ್ತು ನಾನು ಅಲ್ಲಿಂದ ನೋಡ್ತಲೇ ಇದ್ದೆ, ಅದು ಆ ದ್ವೀಪದಿಂದ ಯಾವಾಗಲೂ ಮೋಡ ಕಮ್ಮಿ ಆಗಲೇ ಇಲ್ಲ. ಅದು ಇದು ನೋಡಿ, ನೀರನ್ನ ನಮ್ಮ ಕಡೆ ಹಂಗೆ ಕಾಯಿನ ಹಾಕ್ಬಿಟ್ಟು ತೊಗೋಬೋದು. 1 ಗ್ಯಾಲನ್ ಎಷ್ಟೊಂದು ಗೊತ್ತಿಲ್ಲ. 1 ಗ್ಯಾಲನ್ಗೆ 165 ಪೈಸಸ್ಸು. ತುಂಬ ಕಾಸ್ಟ್ಲಿ ಇದೆ ನೀರು. ಮಳೆ ಬರ್ತಾ ಇದೆ ನೋಡಿ, ಆ ಸೈಡಲ್ಲೆಲ್ಲ ಮಳೆ ಬರ್ತಾ ಇದೆ. ಈ ಸೈಡ್ ಮಳೆ ಇಲ್ಲ. ಚಿಕ್ಕ ಹುಡುಗ ಓಡಿಸ್ಕೊಂಡೋಯ್ದವನ ಅಂತ ನಾನು ನೋಡ್ತಾ ಇರ್ಬೋದು. ಹಿಂದೆ ಇರೋದು ಪೈಪು ನೋಡಿ, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ಈಗ ಆ ಬೆಟ್ಟ ನೋಡಿ, ಅದ್ರ ಮೇಲೆ ಸೋನೆ ಬರ್ತಾ ಇದೆ. ಮುಂದೆ ರೈಟ್ ಹೋಗ್ಬೇಕು ಅಂತ ಬರುತ್ತೆ ಇಲ್ಲಿ ಮ್ಯಾಪಲ್ಲಿ. ಆ ಗ್ಯಾಪಲ್ಲಿ ಹೋಗ್ಬೇಕು ಅಂತ. ಜೋರು ಮಳೆ ಸ್ಟಾರ್ಟ್ ಆಯಿತು. ಹೋಗು ಮರ್ತೋಗು. ಅಲ್ಲಿ ನೋಡಿ, ಅಲ್ಲಿ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಬಂತು. ಇದು ಲೈಫು, ಟ್ರಾವೆಲ್ ಮಾಡೋದು. ಯಾಕೆ ಎಷ್ಟು ಕಷ್ಟಪಡೋದು ಅಂತಲ್ಲ, ಬಂದಿದ್ದು ಮೇಲಿಂದ. ಚಾಕ್ಲೇಟ್ ಎಲ್ಲ ಇದು ಚಾಕ್ಲೇಟ್ ಹಿಲ್ಸ್, ನೆಗ್ರೋಸ್ ಚಾಕ್ಲೇಟ್ ಹಿಲ್ಸ್. 30 ಕಿಲೋಮೀಟರ್ ರೋಡಲ್ಲಿ ನಾನೇ ರಾಜ, ಯಾರೂ ಇಲ್ಲ. ಒಂದೇ ಒಂದು ಬೇಜಾರಾಗಿತ್ತು ಅಂದರೆ ಕವಸನ ವಾಟರ್ಫಾಲ್ ನೋಡೋಕ್ಕಾಗಲಿಲ್ಲ. ತೋರಿದ ದಾರಿಯಲ್ಲಿ ಹೋಗೋದಷ್ಟೇ, ಅಷ್ಟೇ ಗೊತ್ತಿರೋದೀಗ. ಬೋಹಲಲ್ಲಿ ಚಾಕ್ಲೇಟ್ ಹಿಲ್ಸ್ ಇದೆ, ಅದು ಫೇಮಸ್ಸು. ಇದೇ ರೀತಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಇಲ್ಲಿಗೆ ಬಂದಿದ್ದೀನಿ. ಡೆಸ್ಟಿನಿ ಹಂಗೆ. ಅದು ಎಷ್ಟು ಲೇಟ್ ಆಗೋಯ್ತು. ಅಲ್ಲಿ ಮಳೆ ಬರಲಿಲ್ಲ ಅಂದರೆ ಒಳ್ಳೆ ಟೈಮ್ಗೆ ಸನ್ಸೆಟ್ ಟೈಮು ಬರ್ಬೋದಿತ್ತು. ಏನ್ರಿ ಇದು? ಅಯ್ಯಪ್ಪ, ಒನ್ ವೇ ಆಯ್ತಲ್ರಿ ಇದು. ಶರ್ಟ್ ಓ
ರೋಡ್ ಚೆನ್ನಾಗಿಲ್ಲ, ಅದು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ. ಅದು ಇನ್ನೊಂದು ರೋಡಲ್ಲಿ ಹೋಗೋಣ ಅಂತ. ಮೋಡಗಳಿಗೆ ಬೆಂಕಿ ಹಚ್ಕೊಂಡಿರಂಗೆ ಕಾಣಿಸ್ತಾ ಇದೆ. ಅದು ಉದ್ರ ಭಯಂಕರ ನೋಡಿ. ಇಷ್ಟೊತ್ತವರೆಗೂ ಬೆಟ್ಟದಲ್ಲೇ ಇದ್ದೆ, 1-1.5 ಗಂಟೆ. ಎಲ್ಲೂ ಗೆಸ್ಟ್ ಹೌಸ್ ಇಲ್ಲ ನೋಡಿ. ಅದು 18 ಕಿಲೋಮೀಟರ್ಸ್ ಆದಮೇಲೆ ಇದೆ ಅಂತ ಹೇಳಿದ್ರೆ ಅದೇ ಸಿಟಿ ಇರಬೇಕು. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ನೋಡಿ. ಕಾಡೊಳಗೆ ಯಾವುದು ವೆಹಿಕಲ್ ಇಲ್ಲ. ಸ್ಪ್ರೌಟ್ ಆಗೋಗಿದೆ ಇದು. ಇದನ್ನು ಕೊಡ್ತಾವನೆ ತಿನ್ನು ಅಂತ. ಕಿತ್ತೋದು ನನ್ನ ಮಗ. ಕಡಲೆಕಾಯಿ ತೊಗೊಂಡೆ. ಹೌ ಮಚ್? ಹಾಂ, 1 ರೂಪಾಯಿ 1 ಪೈಸು. ಹೌ ಮಚ್? 5 ಪೈಸು. 5 ಪೈಸು. ಲೋಕಲ್ ಬೇಕ್ರಿ ನೋಡಿ. ಇದು ಬ್ರೆಡ್ ಏನೇನೋ ಮಾಡವ್ರೆ. ಅಲ್ಲಿ ಮಾಡೋದಿದೆ ನೋಡಿ ಮಿಷಿನ್ಸ್. ಫೈನಲಾಗಿ ಒಂದು ರೂಮ್ ಸಿಕ್ತು. 1200 ಅಂದರೆ 1800 ರೂಪಾಯಿ. ಈ ಊರ ಹೆಸರು ಇಸಾಬೆಲ್ಲಾ ಅಂತ. ಭಾಳ ಚೆನ್ನಾಗಿದೆ. ನೀವು ಆಂಬುಲೆನ್ಸು, ಪೊಲೀಸು. ಫಿಶ್ ನೋ ಫಿಶ್. ದಿಸ್ ರೋಡ್ ನೋ. ಯು ಗೆಟ್ ಎ ಫಿಶ್ ಔಟ್ಸೈಡ್. ಓಕೆ. ಏನು ಮೊಟ್ಟೆನೇ ಇಷ್ಟೊಂದು ಇಟ್ಕೊಂಡವ್ರಲ್ಲ. ಇದೇನು ಮೊಟ್ಟೆ ಸ್ಪೆಷಲ್ಲ ಊರು. ಏನರಪ್ಪ ನಿಮ್ಮದು? ಹಾಂ, ಯಾವಾಗ ಸ್ಟಾರ್ಟ್ ಆಯ್ತದೆ ನಿಮ್ಮದು ಬಿಸ್ನೆಸ್ಸು? ಕಚ್ಚಿಟ್ಬಿಟ್ಟಿಯಾ? ಹೋಗು. ಓಯ್ 90% ಐತೆ. ಇದೇನಿದೆ ಒಂದೇ ಸಮ ಮೊಟ್ಟೆ ಬಿಟ್ರೆ ಏನಿಲ್ಲ ಇಲ್ಲಿ. ವಾ, ಕತೆ ಕಾರಮ್ಮ ಅಪ್ಪ. ಕಡೆ ಆಗಲೇ ಹೇಳಿದೆ ನೋಡಿ, ಬ್ಯಾಸ್ಕೆಟ್ಬಾಲ್. ಪ್ರತಿ ಊರಲ್ಲೂ ಹಿಂಗೆ ಬ್ಯಾಸ್ಕೆಟ್ಬಾಲ್ದು ಇದಿರುತ್ತೆ, ಕೋರ್ಟು. ಅಲ್ಲ, ಒಂದು ಜಾಗದಲ್ಲಿ ಒಂದೇ ಟೈಪ್ ಬಿಸ್ನೆಸ್ ಎಲ್ಲರೂ ಮಾಡ್ತಾವ್ರೆ. ಇದು ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಅದ್ರ ಜೊತೆಗೆ ಮೀನು ಇನ್ನೊಂದು ಮಾಡಿದ್ರೆ ಏನಾಗ್ಬಿಡ್ತದೆ. ಈ ಸ್ಕ್ವಿಡ್ ಮಾತ್ರ ಎಲ್ಲೂ ಸಿಗಲ್ಲ. ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಏನು ನಾಚಿ ನೀರಾಗ್ಬಿಟ್ಟು ಮಕ್ಕಳುಗಳು. ಇವರೆಗೆ ಎಲ್ಲ ಖಾಲಿ ಖಾಲಿ ಖಾಲಿ. ಏನ್ರಿ ಊರಿದು? ಎಲ್ಲ ಬೇಗ ಮಲ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. 61 ಅಂತ ಇದು ಮಾಡಿರೋದು. ಎಷ್ಟು ಚೆನ್ನಾಗಿದೆ. ನೋಡೋಣ. ಅಲ್ಲೊಂದು ಕಡೆ ನೋಡಿದೆ ಬಾರ್ಬಿಕ್ಯೂ ಏನಿರುತ್ತೆ ಅದು ಇಂಪಾರ್ಟೆಂಟು. ಇವು ಕಲರ್ ಹಾಕ್ಕೊಂಡು ಚಿಕನ್ ತಿಂತವೆ, ಇಲ್ಲ ಹಂದಿ ಬೇಯಿಸ್ಕೊಂಡು ತಿಂತವೆ. ಅಷ್ಟೇ ಮುಗೀತು ಊರು. ಏನಪ್ಪ ಸಿಕ್ಕೈತೀಗ? ಬ್ರೆಡ್ಡು. ಇಲ್ಲಿ ಫಿಶ್ ಏನು ಸಿಗಲ್ಲ. ಎಲ್ಲ ಬರೀ ಹಂದಿ ಕರಳಿದೆ. ಹಂದಿ ಕರಳುಗಳನ್ನ ಪೋಣಿಸೋರು ನೋಡಿ. ಹಂದಿ ಕರಳು ಇದು, ಹಂದಿ ಸ್ಕಿನ್. ಫಿಶ್ ಇಲ್ಲ. ಮ್ಯೂಸಿಕ್ ಹಾಕೊಂಡು ಆಡ್ತಾ ಇದ್ದಾನೆ.
ಅವ್ರ ಅಂಗಡಿ ಇದೆ. ಸೇಮ್ ಇದೇ ರೀತಿ ವಿಯೆಟ್ನಾಮಲ್ಲೂ ನೋಡ್ತಾ ಇದೆ. ಎಲ್ಲ ಕುತ್ಕೊಂಡು ಆಡ್ಕೊಂಡು ಪಾರ್ಟಿ ಮಾಡ್ತೀವಿ. ಬಂದರೆ ಲೋಕಲ್ಲು ಏನೇ ಅಂದರೆ ಐಟಮ್ಸ್ಗಳು ಏನೇನಿದೆ ಎಲ್ಲನೂ ಟ್ರೈ ಮಾಡ್ತೀನಿ. ನೋಡಿ ಯಾವುದೋ ಒಂದು ತೊಗೊಂಡೆ, ಇಲ್ಲಿ ಲೋಕಲ್ದು ಹೇಳಬೇಕು ಅಂತಂದರೆ ನಮ್ಮದು ಇದು ಬರುತ್ತಲ್ಲ ಪಪ್ಸು, ಆ ರೀತಿ ಬರುತ್ತೆ. ಮೈದಾ ಐಟಮ್ಮು ಅರ್ಧಂಬರ್ಧ ಇದೆ. ನೋಡಿ ಇದು 2 ಲೀಟ್ರು ವಾಟ್ರು ಬಾಟಲ್ಲು ನಿಮಗೆ 55 ಪೇಸಸ್ ಆಯಿತು. ಅಂದರೆ ನಮ್ಮ ಕರೆನ್ಸಿಲಿ ಒಂದು 77 ರೂಪಾಯಿ ಆಗುತ್ತೆ. ನೀರು ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಯಿತು ಗೊತ್ತಿಲ್ಲ. ಇಲ್ಲಿ ಅಷ್ಟೊಂದು ಲೇಕ್ಸ್ಗಳಿದ್ದಾವೆ, ಮಳೆ ಅಷ್ಟೊಂದು ಬರುತ್ತೆ. ಅದಕ್ಕೆ ಹೇಳಿದ್ದು ಇಲ್ಲಿ ಪರ್ಚೇಸಿಂಗ್ ಪವರು ತುಂಬ ಜಾಸ್ತಿ ಇದೆ. ಈ ಪರ್ಚೇಸಿಂಗ್ ಪವರ್ ಜಾಸ್ತಿ ಇದ್ದರೆ ರೇಟ್ಸ್ಗಳು ದುಬಾರಿಯಾಗಿರುತ್ತೆ. ಯಾವ ಕಂಟ್ರೀಲಿ ಹೇಳಬೇಕು ಅಂತಂದರೆ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಲ್ಲಿ ಏನೇ ಪರ್ಚೇಸಿಂಗ್ಗಳು ಅಂದರೆ ಕಾಸ್ಟ್ಲಿ ಆಗಿರುತ್ತೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇಂಡಿಯಾದಲ್ಲಿ ಕಂಪೇರಿಟಿವ್ಲಿ ಬೇರೆ ಇಷ್ಟೆಲ್ಲ ನೋಡಿದ್ನಲ್ಲ, ಕಂಪೇರಿಟಿವ್ಲಿ ಬೇರೆ ದೇಶಗಳಲ್ಲಿ ಬದುಕೋದು ಈಸಿ ಇದೆ. ಆದರೂ ಅದು ಯಾಕೆ ಬಿಟ್ಟು ಬಾಗ್ಯದಿಂದ ಓಡ್ತಾರೋ ಗೊತ್ತಿಲ್ಲ ಜನಗಳು. ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಅಂಟಮ್ಮ, ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.